ಹಲೋ ಚಾಂಪಿಯನ್ಸ್. ಇವತ್ತು ಎಕನಾಮಿಕ್ಸ್ ಎಕನಾಮಿಕ್ಸು 3 ಚಾಪ್ಟರ್ ಇದೆ. ಕ್ವಿಕ್ಕಾಗಿ ಪಿ ವೈ ಕ್ಯೂಸ್ ನೋಡೋಣ. ಪಿ ವೈ ಕ್ಯೂಸ್ ಸಿಂಪಲ್ಲಾಗೇ ಇದೆ, ಏನು ಕಾಂಪ್ಲಿಕೇಟೆಡ್ ಇಲ್ಲ, ಕೆಲವೊಂದು ರಿಪೀಟ್ ಆಗಿದೆ. ಸೊ ಇದಿಷ್ಟು ನೋಡ್ಕೊಳ್ರಿ. ಇದು ಬಿಟ್ಟು ಇದಿಷ್ಟೇ ಅಂತ ಹೇಳ್ತಿಲ್ಲ, ಅಗೇನ್ ಇದಿಷ್ಟೇ ಅಂತ ಹೇಳ್ತಿಲ್ಲ, ಬೇಕು ಬೇರೆ ಎಲ್ಲ ಟೆಕ್ಸ್ಟ್ ಬುಕ್ ಓದಲೇಬೇಕು. ಯಾಕಂದರೆ ಎಮ್ ಸಿ ಕ್ಯೂ ಆಯಿತು, 1 ಮಾರ್ಕ್ಸ್ ಆಯ್ತು, ಎಲ್ಲಿಂದ ಬೇಕಾದ್ರೂ ಕೇಳ್ಬೋದು. ಟೆಕ್ಸ್ಟ್ ಬುಕ್ ಓದಲೇಬೇಕು. ನೋಡೋಣ. The true development of India is the development of its villages was stated by father of the nation, Mahatma Gandhi ji. Similarly, Gram Swaraj was a concept of same Gram Swaraj, Mahatma Gandhi ji. Next, the constitution amendment that brought into existence of the 3 levels of panchayat. More level of panchayat yavadu 70. Okay, so 73rd Amendment Act. ಸೊ 73rd ಅಮೆಂಡ್ ಇಲ್ಲೇ ಇದೆ ನೋಡಿರಿ. 73rd ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಂಟ್ 93. ಸೊ ಏನು ಯಾಕೆ ಅಂದರೆ ಯೂನಿಫಾರ್ಮ್ ಪಂಚಾಯತ್ ರಾಜ್. ಸೊ ಎಲ್ಲ ಅವ್ರಿಗೆ ಪವರ್ ಕೊಡೋದಾಯಿತು. ಟು ಡಿಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್. ಸೊ ಅದಕ್ಕಿಂತ ಮುಂಚೆ ಏನಿತ್ತು, ಪವರ್ ಸೆಂಟ್ರಲ್ ಅಥವಾ ಸ್ಟೇಟಲ್ಲಿತ್ತು. ಸೊ ಅದಾದಮೇಲೆ ಅವ್ರಿಗೂ ಪವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಸೊ ಡಿಸೆಂಟ್ರಲೈಸೇಷನ್ ಅಂದರೆ ಏನು? ಸೆಂಟ್ರಲೈಸೇಷನ್ ಅಂದರೆ ಎಲ್ಲ ಒಬ್ಬರ ಕಡೆನೇ ಇರುತ್ತೆ. ಅದೇ ಡಿಸೆಂಟ್ರಲೈಸೇಷನ್ ಅಂದರೆ ಸೊ ಪವರ್ನ ಕೆಳಗೂ ಹಂಚ್ತೀವಿ. ಸೊ ನಾನು ಒಬ್ಬನೇ ಡಿಸಿಷನ್ ತೊಗೊಳಲ್ಲ. ಸೊ ಕೆಳಗೆ ಬೇರೆ ಇನ್ನು ಯಾರ್ಯಾರು ಇದ್ದಾರೆ, ಸೊ ಅವರು ಡಿಸಿಷನ್ ತೊಗೊತಾರೆ. ಸೊ ದೇ ವಿಲ್ ಬಿ ಮೇಕಿಂಗ್ ದ ಸಮ್ ಚೇಂಜಸ್. ಓಕೆನಾ. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸುವರ್ಣ ಗ್ರಾಮೋದಯ ಯೋಜನಾ. ಸೊ ಸುವರ್ಣ ಗ್ರಾಮೋದಯ ಯೋಜನಾ ಅದೇನೇನು? ಟು ಎನ್ಹಾನ್ಸ್ ದ ಬೇಸಿಕ್ ಫೆಸಿಲಿಟೀಸ್ ಆಫ್ ದ ವಿಲೇಜಸ್. ಸೊ ವಿಲೇಜಸಲ್ಲಿ ಏನು ಬೇಸಿಕ್ ಫೆಸಿಲಿಟೀಸ್ ಏನು ಬೇಕು, ಈಗ ನೀರು, ಕರೆಂಟು, ಸೊ ಅದೆಲ್ಲ ಕೊಡುವಂಥದ್ದು. ನೆಕ್ಸ್ಟು 2 ಹೌಸಿಂಗ್ ಪ್ರೋಗ್ರಾಮ್ಸು, 2 ಅಲ್ಲ 4 ಇದೆ. ಸೊ ಇಂದಿರಾ ಆವಾಸ್ ಯೋಜನಾ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗು, ಆಶ್ರಯ, ಬಸವ, ಅಗೇನ್ ಅದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೇ ಇರೋದು. ವಾಟ್ ಮೆಷರ್ಸ್ ವೇರ್ ಟೇಕನ್ ಟು ಎನೇಬಲ್ ಡಿಸೆಂಟ್ರಲೈಸೇಷನ್. ಸೊ ಏನೇನು ಮೆಷರ್ಸ್ ತೊಗೊಂಡ್ರು? ಸೊ ಪಂಚಾಯತ್ ರಾಜ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು ಅದೇ 73rd ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟು 1993ಲಿ. ಓಕೆನಾ. ಅದೇ ಯೂನಿಫಾರ್ಮ್ ಸಿಸ್ಟಮ್ಸ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಥ್ರೂ ಔಟ್ ದ ಕಂಟ್ರಿ. ಎಲ್ಲೋ 1-2 ಕಡೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಪಂಚಾಯತ್ ರಾಜ್ ಸಿಸ್ಟಮ್ನ ತೊಗೊಂಡು ಬಂದರು. ಸೊ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಏನಿತ್ತು, ಇಟ್ ಹ್ಯಾಡ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ ಅವ್ರಿಗೆ ಮನ್ಸು ಬಂದಂಗೆ ಮಾಡೋಕ್ಕಾಗಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದ್ರ ಪ್ರಕಾರನೇ ಅವರು ಕೆಲಸ ಮಾಡಬೇಕಾಗಿತ್ತು. ನೆಕ್ಸ್ಟು 3 ಟೈರ್ ಸಿಸ್ಟಮು. ಯಾವ್ದು? ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು. ಸೊ 3 ಡಿಫ್ರೆಂಟ್ ಲೆವೆಲ್ಸ್ ಆಯಿತು. ನೆಕ್ಸ್ಟು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ ಆಬ್ವಿಯಸ್ಲಿ. ಸೊ ಡೆಮೋಕ್ರಸಿಲಿ ಏನಿದೆ, ಕಾನ್ಸ್ಟಿಟ್ಯೂಷನಲ್ಲಿದೆ, ಅದ್ರ ಪ್ರಕಾರನೇ ಅವ್ರು ಕೆಲಸ ಮಾಡಬೇಕು. ಸೊ ದಿಸ್ ವೇರ್ ದ ಮೆಷರ್ಸ್. ನೆಕ್ಸ್ಟು ಯಾಕೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ವಾಟ್ ಈಸ್ ದ ಮೇನ್ ರೋಲ್? ಓಕೆ, ಡೆವಲಪ್ ಏನೋ ಮಾಡಿದ್ರು, ಪಂಚಾಯತ್ ರಾಜ್ ತಂದರು, ಏನು ಕೆಲಸ? ಇಷ್ಟೆಲ್ಲ ಕೆಲಸ ಇದೆ ನೋಡಿರಿ, 13 ಪಾಯಿಂಟ್ ಇದೆ. ಸೊ ಕೆಲವೊಂದು ಹೇಳ್ತೀನಿ. ವೊಕೇಶ್ನಲ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್ನು, ಸೊ ವಿಲೇಜ್ ಲೆವೆಲ್ ಆಯಿತು, ತಾಲೂಕ್ ಲೆವೆಲ್ ಆಯಿತು, ಅವ್ರಿಗೇನಾದರೂ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಯಿತು, ಅಥವಾ ಎಸ್ಪೆಷಲಿ ವುಮೆನ್ಗೆ, ಸೊ ಮಹಿಳೆಯರಿಗೆ ಸಬಲೀಕರಣ, ಮಹಿಳಾ ಸಬಲೀಕರಣ ಅಂತಾರಲ್ಲ, ಸೊ ಹಾಗೆ. ನೆಕ್ಸ್ಟ್, ಅಥವಾ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಏನಾದರೂ ಸ್ಪೆಷಲ್ ಇತ್ತು ಅಂದರೆ ಅದನ್ನು ಎನ್ಕರೇಜ್ ಮಾಡೋದು. ನೆಕ್ಸ್ಟು ಇರಿಗೇಷನ್ ಫೆಸಿಲಿಟಿ, ಮೇಯ್ನ್ ಅದೇ ತಾನೇ. ಈಗ ಹಳ್ಳಿ ಆಯಿತು ಅಥವಾ ಸಣ್ಣ ಊರುಗಳಲ್ಲಿ, ಸೊ ದೇ ಆರ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರ್. ಸೊ ಅದಕ್ಕೇನು ಬೇಕು ಆ ವ್ಯವಸ್ಥೆ ಮಾಡೋದು. ನೆಕ್ಸ್ಟು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಿದೆಯಾ, ಜನರಿಗೆ ತಲುಪ್ತಿದೆಯಾ ಅಂತ ನೋಡೋದು. ನೆಕ್ಸ್ಟ್ ಓಕೆ, ನೋಡ್ಕೊಳ್ಳಿ ಸಾಕು, ತುಂಬ ಡೀಟೇಲಾಗಿ ಹೋಗೋಲ್ಲ. ಓಕೆನಾ. ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್. ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಕವರ್ ಆಗಿದೆ. ಇಂಡಿಯಾ ಓಕೆ, ಇದು ಕ್ವಶನೇ ಇದು, ಫೈನ್. ಸೊ 3 ಟೈರ್ ಸ್ಟ್ರಕ್ಚರ್ಸ್ ಯಾವುದಾದ್ರು? ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು. ನೆಕ್ಸ್ಟು ಪ್ರಿನ್ಸಿಪಲ್ ಡೆಮೋಕ್ರಸಿ, ಸೇಮ್ ಅದೇ. ಎಲ್ಲಾದರೂ ಥ್ರೂ ಔಟ್ ಯೂನಿಫಾರ್ಮು. ಓಕೆ, ಡಿಸೆಂಟ್ರಲೈಸೇಷನ್ ಎಲ್ಲ ಮುಂದೆ ಅಷ್ಟೇ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ವುಮೆನ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ವಾಟ್ ಈಸ್ ದ ರೋಲ್ ಆಫ್ ವುಮೆನ್. ಸೊ ಯಾಕೆ ಬೇಕು? ಯಾಕಂದರೆ ಎಸ್ಪೆಷಲಿ ರೂರಲ್ ವುಮೆನ್, ಈ ಕೆಲವೊಂದು ಸಕ್ಸಸ್ ಸ್ಟೋರೀಸ್ ನೋಡಿದ್ದೀವಿ. ಸೊ ಮಹಿಳೆಯರೆಲ್ಲ ಅವರೇ ಸೇರಿಕೊಂಡು ಒಂದು ಗ್ರೂಪ್ ಥರ ಮಾಡಿಕೊಂಡು ದುಡ್ಡು ಕೊಡೋದಾಯಿತು, ಅಥವಾ ಅವ್ರಿಗೆ ತಾನೇ ಹೆಲ್ಪ್ ಮಾಡ್ಕೊಳೋದಾಯಿತು. ಸೊ ಪ್ರೊವೈಡಿಂಗ್ ಲೋನ್ಸು, ಅದೇ ಪರ್ಸ್ನಲ್ ಲೋನ್ಸು, ಈಗೆಲ್ಲ ನೀವು ಕೇಸಸ್ ನೋಡ್ತಿದ್ದೀರಾ. ಸೊ ಅದರಿಂದ ದೂರ ಇರಬೇಕು ಅಂತಲೇ
ಕೆಲವೊಂದು ಕಡೆ ಏನು ಮಾಡ್ತಿದ್ದಾರೆ ಮಹಿಳೆಯರು ಒಂದು ಗ್ರೂಪ್ ಫಾರ್ಮೇಷನ್ ಮಾಡಿಕೊಂಡು ಹಣನ ಕೂಡಿಟ್ಟು ಯಾರಿಗೆ ನೆಸೆಸಿಟಿ ಇದೆಯೋ ಅವ್ರಿಗೆ ಕೊಡುವಂಥದ್ದು. ಸೊ ಬೇಸ್ಡ್ ಆನ್ ದ ಲೋನ್, ಸೊ ಲೋನ್ ಬೇಸಿಸ್ ಮೇಲೆ, ಬಟ್ ಎಲ್ಲ ನೋನ್ ಸರ್ಕಲ್ ಆಗಿರೋದ್ರಿಂದ ಅದಿನ್ನ ಈಸಿ ಆಗಿರುತ್ತೆ, ಟ್ರಸ್ಟ್ ವರ್ತಿ ಇರುತ್ತೆ. ನೆಕ್ಸ್ಟ್ ಎನ್ಕರೇಜ್ಮೆಂಟ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟು. ಸೊ ಬರೀ ಗಂಡಸರೇ ಕೆಲಸ ಮಾಡಬೇಕು ಅಂತ ಏನಿಲ್ಲ ಅಲ್ಲ, ಸೊ ಹೆಂಗಸರು ಕೆಲಸ ಮಾಡಬೇಕು, ಸೊ ಅವ್ರಿಗೆ ಇಷ್ಟ ಆಗಿದ್ದು ಕೆಲಸ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೇನಾದರೂ ಹಣ ಸಹಾಯ ಬೇಕು ಅಂದರೆ ಅದಕ್ಕೆ ಎನ್ಕರೇಜ್ ಮಾಡುವಂಥದ್ದು. ವುಮೆನ್ ಆ್ಯಂಡ್ ಚೈಲ್ಡ್ ಎಕ್ಸ್ಪ್ಲಾಯಿಟೇಷನ್ನು ಹಿಂದೆ ಸಾಕಷ್ಟು ಆಗ್ತಿತ್ತು, ಈಗ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಲ್ಲ, ಬಟ್ ತುಂಬಾ ಅಂದರೆ ಕಮ್ಮಿ ಆಗಿದೆ. ಸೊ ಪ್ರೋಗ್ರೆಸಿವ್ ಸೊಸೈಟಿ, ಎಜುಕೇಷ್ನಲ್ ಅವೇರ್ನೆಸ್ಸು. ಫಸ್ಟೆಲ್ಲ ಹುಡುಗಿರನ್ನ ಸ್ಕೂಲಿಗೆ ಕಳಿಸಿರಲ್ಲ, ಈಗ SSLC ಟಾಪರ್ಸ್ ಅಂತ ನೋಡಿದ್ರೆ ಜಾಸ್ತಿ ಹುಡುಗಿರ ಕಾಣಿಸ್ತಾರೆ. ಓಕೆನಾ. ನೆಕ್ಸ್ಟು ಎಕ್ಸ್ಪ್ಲೈನ್ ಗಾಂಧೀಜೀಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ. ಸೊ ಗ್ರಾಮ ಸ್ವರಾಜ್ಯ ಏನು? ವಿಲೇಜಸ್ಗೆ ಪವರ್ಸ್ ಬೇಕು. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಆಫ್ ದ ಡೆವಲಪಿಂಗ್ ವಿಲೇಜ್ ಟು ವಿಲೇಜರ್ಸು. ಹಳ್ಳಿಯವರೇ ಅದನ್ನು ಡೆವಲಪ್ ಮಾಡಬೇಕು. ಸೊ ಸೆಲ್ಫ್ ರಿಲಯಂಟು, ತಾನೇ ಏನು ಸ್ವಶಕ್ತಿ. ಸೊ ಏನೇ ಮಾಡಿದ್ರು ಒಳಗೆ ಲೈಕ್ ಓನ್ ಎಲ್ಲಿಂದನೋ ತೊಗೊಂಡು ಬಂದು, ಈಗ ಹೆಂಗೆ ಮೇಕ್ ಇನ್ ಇಂಡಿಯಾ ಆಗ್ತಿದೆಯೋ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸೊ ಹಂಗೆ ವಿಲೇಜಸ್ ಲೆವೆಲಲ್ಲೂ ಅದಾಗಬೇಕು ಅಂತ. ಸೊ ಡಿಸೆಂಟ್ರಲೈಸೇಷನ್ ಮೇಯ್ನು. ಓಕೆ. ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಕಂಪ್ಯಾಷನ್ ಆ್ಯಂಡ್ ಕೋಆಪ್ರೇಷನ್. ಒಬ್ರಿಗೊಬ್ರು ಸಹಬಾಳ್ವೆ ಬೇಕಲ್ಲ, ಒಟ್ಟಿಗೆ ಬದುಕೋದು. ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಮೋರ್ ಆರ್ ಲೆಸ್ ಸೇಮ್ ಏನೇ ನೋಡಿದ್ರು, ಬಟ್ ಇದೊಂದು ಓಕೆ. ಹೌಸಿಂಗು, ಎಜುಕೇಷನ್ನು, ಹೆಲ್ತು, ಹೈಜೀನು, ಟ್ರಾನ್ಸ್ಪೋರ್ಟೇಷನ್ನು. ಈಗ ಬಸ್ಸಸ್ ಆಯಿತು, ಅಥವಾ ಹಾಸ್ಪಿಟಲ್ಸ್, ಸಣ್ಣ ಹಾಸ್ಪಿಟಲ್ಸ್ ಆಯಿತು, ಕ್ಲೀನಾಗಿರಬೇಕು ಅಂತ ಹೇಳೋದು ಅದೆಲ್ಲ ಓಕೆ. ವೆನ್ ಡಸ್ ಅ ಫೈನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಸ್ಟಾರ್ಟ್? ಇನ್ನೇನು ಈಗ ನಿಮ್ಮದು ಎಕ್ಸಾಮ್ ನಡೀತಿರ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಯಾವಾಗ? April 1st. ವಾಟ್ ಈಸ್ ಇಟ್ ಕಾಲ್ಡ್ ವೆನ್ ಬೋತ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆರ್ ಸೇಮ್ ಇದ್ದಾಗ? ಬ್ಯಾಲೆನ್ಸ್ಡ್ ಬಜೆಟ್ಟು. ಸರ್ಪ್ಲಸ್ ಅಂದರೆ ಜಾಸ್ತಿ, ಇನ್ಕಮ್ ಜಾಸ್ತಿ, ಎಕ್ಸ್ಪೆಂಡಿಚರ್ ಕಮ್ಮಿ. ಡೆಫಿಸಿಟ್ ಅಂದರೆ ಎಕ್ಸ್ಪೆಂಡಿಚರ್ ಖರ್ಚು ಜಾಸ್ತಿ, ಇನ್ಕಮ್ ಕಮ್ಮಿ. ಓಕೆನಾ. ಕ್ಯಾಪಿಟಲ್ ಬಜೆಟ್ ತಲೆಕೆಡ್ಸ್ಕೊಬಿಡ್ರಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಮಾಂಗ್ ದ ಫಾಲೋಯಿಂಗ್. ಸೊ ಇದರಲ್ಲಿ ಯಾವುದು ಇನ್ಕಮು, ವೆಲ್ತ್, ಕಾರ್ಪೊರೇಟ್ ಎಲ್ಲ ಪರ್ಸನಲ್ ಆಗುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್. ನೆಕ್ಸ್ಟ್, ವಾಟ್ ಈಸ್ ಫಿಸಿಕಲ್ ಪಾಲಿಸಿ? ಸೊ ಏನು ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಯಾವುದ್ರ ಮೇಲೆ? ಇನ್ಕಮು, ಎಕ್ಸ್ಪೆಂಡಿಚರ್ ಆ್ಯಂಡ್ ಡೆಪ್ಟ್. ಸೊ ಡೆಪ್ಟ್ ಅಂದರೆ ಸಾಲ, ಅದ್ರ ಮೇಲೆ ಏನು ಅನೌನ್ಸ್ ಮಾಡ್ತಾರೋ ಪಾಲಿಸಿ, ದಟ್ ಈಸ್ ಏನು ಫಿಸಿಕಲ್ ಪಾಲಿಸಿ. ಸೊ ಫಿಸಿಕಲ್ ಪಯ. ಹೂ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್? ಈಗ ಈ ವರ್ಷ ಯಾರು ಮಾಡಿದರು? ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು. ಅದೇ ಸ್ಟೇಟಲ್ಲಿ ಯಾರು ಮಾಡಿದ್ರು? ಸೊ ಈಗಷ್ಟೇ ಮೊನ್ನೆ ಮಾಡಿದ್ರಲ್ಲ, ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ನೆಕ್ಸ್ಟು ಸೆಂಟ್ರಲ್ ಅವ್ರು ಕೇಳಿರೋದು. ಸೊ ಸೆಂಟ್ರಲ್ ಬಜೆಟ್ಟು ಫೈನಾನ್ಸ್ ಮಿನಿಸ್ಟ್ರು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಸೊ ವಾಟ್ ಈಸ್ ಬಜೆಟ್? ಬಜೆಟ್ ಅಂದರೆ ಏನು? ಇನ್ಕಮ್ ಎಷ್ಟು ಬಂತು, ಎಕ್ಸ್ಪೆಂಡಿಚರ್ ಎಷ್ಟಾಗತ್ತೆ, ಸೊ ಅದೆಲ್ಲ ಡೀಟೇಲಾಗಿ ಹೇಳೋದು. ಸೊ ಡೀಟೇಲಾಗಿ ಎಲ್ಲ ಯಾರು ಹೇಳೋಕ್ಕೋಗಲ್ಲ. ಸೊ ಯಾವುದಕ್ಕೆ ಖರ್ಚು ಮಾಡ್ತೀವಿ ಈ ಬರೋ ವರ್ಷದಲ್ಲಿ ಅಂತ ಹೇಳ್ತಾರೆ. ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬೈ ದ ಗೌರ್ಮೆಂಟ್. ಓಕೆ. ಡೆಫಿಸಿಟ್ ಬಜೆಟ್ ಹಿಂದೆ ಹೇಳಿದ್ನಲ್ಲ. ಸೊ ಡೆಫಿಸಿಟ್ ಅಂದರೆ ಏನು? ಇನ್ಕಮ್, ಆದಾಯ ಕಮ್ಮಿ, ಖರ್ಚೇನು ಜಾಸ್ತಿ. ಸೊ ಅದೇ ಡೆಫಿಸಿಟ್ ಬಜೆಟ್ಟು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಸೊ ಪಬ್ಲಿಕ್ ಫೈನಾನ್ಸ್ ಯಾಕೆ ಬೇಕು? ಕೆಲವೊಂದು ಪಾಯಿಂಟ್ಸ್ ಅಗೇನ್ ಹೇಳ್ತೀನಿ. ಫೈನಾನ್ಷಿಯಲ್ ಅಪೀಲ್ಸ್. ಓಕೆ, ಅಂದರೆ ಗಟ್ಟಿಯಾಗಿರಬೇಕು. ಫೈನಾನ್ಸ್ ಅಂದರೆ ಆರ್ಥಿಕತೆ ಸ್ಟ್ರಾಂಗ್ ಆಗಿರಬೇಕು. ನೆಕ್ಸ್ಟ್, ಎರಾಡಿಕೇಟ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಸೊ ಈಗ ಏನೋ ಕೆಲವೊಂದು ಯೋಜನೆಗಳು ನೋಡಿದ್ದೀರಾ. ಸೊ ಯಾರಿಗೆ ಅದು ತಲುಪಬೇಕು ಅವ್ರಿಗೆ ಅದು ಕೊಡೋದ್ರಿಂದ ಏನಾಗುತ್ತೆ? ಅವ್ರಿಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ. ಸೊ ಅವ್ರ ಆರ್ಥಿಕ ಸಹಾಯ ಆದಂಗೆ ಆಗುತ್ತೆ. ಸೊ ಟ್ರೈಸ್ ಟು ಮ್ಯಾಕ್ಸಿಮೈಸ್ ದ ಪ್ರೊಡಕ್ಷನ್. ಓಕೆ. ಸೊ ಪ್ರೊಡಕ್ಷನ್ ಆಬ್ವಿಯಸ್ಲಿ, ಸೊ ಈಗ ಪುಷ್ ಮಾಡ್ತಾರೆ, GDP ಜಾಸ್ತಿ ಆಗಬೇಕು, GDP ಜಾಸ್ತಿ ಆಗಬೇಕು, ಅಥವಾ GST ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಇಟ್ಸ್ ಎ ಗುಡ್, ಬಿಕಾಸ್ ಏನು ಮಾಡ್ತಿದ್ದೀವಿ? ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದ್ದೀವಿ, ಇನ್ಕಮ್ ಜಾಸ್ತಿ ಆಗ್ತಿದೆ. ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ಏನೋ ಬಡವರಾಗಿ ಉಳ್ಕೋಬಾರ್ದು, ಶ್ರೀಮಂತರಾಗಿ ಉಳ್ಕೋಬಾರ್ದು. ಸೊ ಆ ಡಿಸ್ಪ್ಯಾರಿಟಿ, ಆ ಗ್ಯಾಪ್ ಏನಿದೆ ಕಮ್ಮಿ ಮಾಡಬೇಕು. ಸೊ ಹೆಂಗೆ ಕಮ್ಮಿ ಮಾಡಬೇಕು ಅದೆಲ್ಲ ಪಬ್ಲಿಕ್ ಫೈನಾನ್ಸ್ ಆಯಿತು, ಅದರೆಲ್ಲ ನೋಡ್ತೀವಿ. ಸೊ ಈಗೆಲ್ಲ ಅದೇ ಇನ್ ಡೀಟೇಲಾಗಿ ಹೋಗಲ್ಲ. ಸೊ ಪಾಯಿಂಟ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್? ಸೊ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಯಾವುದು?
ರೀಸ್ ಇದೆಲ್ಲ ಅಗೇನ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪಾಯಿಂಟ್ಸ್ ಇದೆ ಅದೇ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು, ರೈಲ್ವೇಸಿಂದ ಬರೋದಾಯಿತು, ಕಾಯಿನ್ನ ಪ್ರಿಂಟ್ ಮಾಡೋದು, ನೋಟ್ಸ್ ಪ್ರಿಂಟ್ ಮಾಡೋದಾಯಿತು. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು, ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಇದೆ, ಯಾವುದು ಅಂತ ನೋಡ್ರಿ. ಸೊ ನೆಕ್ಸ್ಟ್ ಅದೇ ಕಾಯಿನ್ಸ್ಮೆಂಟು, ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್. ಕೆಲವೊಂದು ದಂಡ ಆಗ್ತಾರಲ್ಲ, ಈಗ ಕರೆಕ್ಟಾಗಿ ಟ್ಯಾಕ್ಸ್ ತುಂಬದೇ ಇದ್ದರೆ ಅಥವಾ ಆ ಥರ ಪೆನಾಲ್ಟೀಸು, ಅಥವಾ ಏನೋ ರೋಡಲ್ಲಿ ಏನೋ ಡ್ಯಾಮೇಜ್ ಮಾಡಿದ್ವಿ ಅಥವಾ ಹೆಲ್ಮೆಟ್ ಹಾಕೊಂಡು ಹೋಗದೇ ಇರಲ್ಲ. ನೆಕ್ಸ್ಟ್ ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್. ಪಬ್ಲಿಕ್ಕು ಪ್ರೈವೇಟ್, ಸಿಂಪಲ್. ಪಬ್ಲಿಕ್ ಅಂದರೆ ಗೌರ್ಮೆಂಟು, ಪ್ರೈವೇಟ್ ಅಂದರೆ ಇಂಡಿವಿಜುವಲು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ ಆರ್ ಫ್ಯಾಮಿಲಿ ಪ್ರೈವೇಟು. ಇದೇನಿದು ಪಬ್ಲಿಕ್ ಅಂದರೆ ಗೌರ್ಮೆಂಟು. ನೆಕ್ಸ್ಟ್ ಇಂಡಿವಿಜುವಲ್ಸು, ಇದು ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಪರ್ಸ್ನಲ್ ಫೈನಾನ್ಷಿಯಲ್ ಕಾನ್ಫಿಡೆನ್ಷಿಯಲ್. ಈಗ ನಾನು ಇನ್ಕಮ್ಮು ಅಥವಾ ಎಕ್ಸ್ಪೆಂಡಿಚರ್ ನಾನು ಹೇಳಲೇಬೇಕು ಅಂತ ಇಲ್ಲ, ಬಟ್ ಗೌರ್ಮೆಂಟ್ ಏನು ಮಾಡಬೇಕು, ಹೇಳಲೇಬೇಕು ಎಷ್ಟು ಇನ್ಕಮ್ ಬಂದಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಕೆಲವೊಂದು ಸಲ ಅವ್ರು ಹೇಳಿಲ್ಲ ಅಂದ್ರೂ ಕೆಲವೊಂದು ವೇಸ್ ಇದೆ, ಸೊ ಕೆಲವೊಂದು ದಾರಿಗಳಲ್ಲಿ. ಸೊ ನಾವು ಹೋಗಿ ಬೇಕಾದ್ರೆ ಕೇಳ್ಬೋದು, ನೀವು ಇದನ್ನು ಹೇಳಲೇಬೇಕು. ಎಲ್ಲ 100% ಹೇಳೋಕ್ಕಾಗಲ್ಲ. ಯಾವುದು ತುಂಬ ಈಗ ಗೌಪ್ಯವಾಗಿಡಬೇಕು, ತುಂಬ ಸೀಕ್ರೆಟ್ ಇರುತ್ತೆ, ಎಸ್ಪೆಷಲಿ ಡಿಫೆನ್ಸ್ ಅಂತ ಬಂದಾಗ. ಸೊ ಕೆಲವೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಫಾರ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಏನಿರುತ್ತೆ, ನಾವು PIL ಅಥವಾ ಏನಾದರೂ ಒಂದು ಅರ್ಜಿ ಹಾಕಿದ್ರೆ, ಸೊ ನಮಗೆ ಇನ್ಫಾರ್ಮೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಹಾಕಿದ್ರೆ ಅಂದರೆ ಡೇಟಾ ಕೊಳ್ಳೇಬೇಕು ಗೌರ್ಮೆಂಟ್ ಅವರು. ಓಕೆನಾ. ನೆಕ್ಸ್ಟು ನೀತಿ ಆಯೋಗ್ ಈಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಬಟ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಸೊ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ಕೊತಾರೆ, ವೈಸ್ ಚೇರ್ಮನ್. ಫಾದರ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ, ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಎಕನಾಮಿಕ್ ಪ್ಲ್ಯಾನಿಂಗ್ ಎಂಥ ಮೇಧಾವಿ ಅಲ್ಲ. ನಿಜ ಹೇಳಬೇಕು ಅಂದರೆ ಒಂದೊಂದ್ಸಲ ಬೆಂಗಳೂರು ಅಥವಾ ಇರಬೇಕು, ಅಥವಾ ಬೆಂಗಳೂರು ಇಷ್ಟು ಡೆವಲಪ್ ಆಗಬೇಕು ಅಂದರೆ ಒನ್ ಆಫ್ ದ ಮೇನ್ ರೀಸನ್ಸ್ ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರಷ್ಟೇ ಅಲ್ಲ, ಮೈಸೂರು ಮಹಾರಾಜರು ಕೂಡ. ಯಾಕಂದರೆ ಕಟ್ಟಿಲ್ಲ, ಈಗ ನೀರು ಎಲ್ಲಿಂದ ಬರ್ತಿತ್ತು, ಬೆಂಗಳೂರು ಅಂತ ಬೆಂಗಳೂರೇ ಇರ್ತಿರಲಿಲ್ಲ ಅನ್ಸುತ್ತೆ. ಸೊ ಗ್ರೀನ್ ರೆವಲ್ಯೂಷನ್ ಇಂಡಿಕೇಟ್ಸ್, ಸೊ ಏನು ಇಂಡಿಕೇಟ್ ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸು. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು, ಸ್ವಾಮಿನಾಥನ್, ಡಾಕ್ಟರ್ MS ಸ್ವಾಮಿನಾಥನ್. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಯಾಕೆ ಫಾದರ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್ ಅಂತ ಕರೀತಾರೆ? 2 ಪಾಯಿಂಟ್ ಅಲ್ಲ, 2 ಪೇಜ್ ಬರೆದ್ರು ಸಾಲಲ್ಲ. ಯಾಕಂದರೆ ಮಾಡರ್ನ್ ಪ್ಲ್ಯಾನಿಂಗ್ ಅವರೆಲ್ಲ ವಿದೇಶಕ್ಕೆ ಹೋಗಿ ಅಲ್ಲಿ ಏನಾಗ್ತಿದೆ, ಹೆಂಗೆ ಆಗ್ತಿದೆ ಅಂತೆಲ್ಲ ಆಗಿನ ಕಾಲದಲ್ಲೇ ನೋಡ್ಕೊಂಡು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ರು. ನೆಕ್ಸ್ಟು ಮಾಡರ್ನ್ ಪ್ಲ್ಯಾನಿಂಗು ಸ್ಟ್ರೆಸ್ ದ ನೀಡ್ ಫಾರ್ ಪ್ಲ್ಯಾನಿಂಗ್ ಟು ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಅಗೇನ್ ನಮ್ಮದ್ರಲ್ಲಿ ಅದೇ ಅವ್ರ ಕೆಲವೊಂದು ಕತೆಗಳಿದೆ, ಹೇಳೋಕ್ಕೆ ಟೈಮ್ ಇಲ್ಲ, ಬಟ್ ಕೇಳಿದ್ರಿ ಅಂದರೆ ವಾ ಇಂಥವರು ಇದ್ರ ಅಂತ ಅನಿಸುತ್ತೆ. ಸೊ ಸ್ವಾಮಿನಾಥನ್ ಇಸ್ ಕಾಲ್ಡ್ ದ ಪೈನಿಯರ್ ಆಫ್ ಗ್ರೀನ್ ರೆವಲ್ಯೂಷನ್. ಅಗೇನ್ ಯಾಕೆ, ಬಿಕಾಸ್ ಆ ಒಂದು ಕ್ರಾಂತಿ ತಂದರು ಯಾವುದರಲ್ಲಿ, ಬೆಳೆ ಜಾಸ್ತಿ ಬೆಳೆಯೋದು. ಸೊ ಗ್ರೀನ್ ರೆವಲ್ಯೂಷನ್ ಅಂದರೆ ಸೀಡ್ ಪ್ರೊಡಕ್ಷನ್ ಆಯಿತು, ಅದೆಲ್ಲ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜಾಸ್ತಿ ಮಾಡೋಕ್ಕೆ ಔಟ್ಪುಟ್ ಜಾಸ್ತಿ ಮಾಡಿದ್ರು ಇನ್ಫ್ಯಾಕ್ಟ್. ದ ಪೈನಿಯರ್ ಆಫ್ ಗ್ರೀನ್ ರೆವಲ್ಯೂಷನ್ ಫಾರ್ ಇಂಪ್ಲಿಮೆಂಟಿಂಗ್ ಇಂಪ್ರೂವ್ಡ್ ಟೆಕ್ನಾಲಜಿ ಯಾವುದರಲ್ಲಿ, ಅಗ್ರಿಕಲ್ಚರ್. ಸೊ ಇಂಪ್ರೂವ್ಡ್ ಟೆಕ್ನಾಲಜಿ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಸ್ಪೆಸಿಫಿಕ್ ಆಗಿ ಹೇಳ್ರಿ. ಓಕೆ, ಹೌ ಕ್ಯಾನ್ ಇನ್ಕ್ಲೂಸಿವ್ ಗ್ರೋತ್ ಆಫ್ ಎ ಕಂಟ್ರಿ ಬಿ ಅಚೀವ್ಡ್? ಇನ್ಕ್ಲೂಸಿವ್ ಅಂದರೆ ನಮ್ಮದು ಹಿಡ್ಕೊಂಡು, ಇನ್ಕ್ಲೂಸಿವ್ ಎಲ್ಲರನ್ನೂ ಸೇರಿಸಿ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಈಕ್ವಲ್ ಆಗಿ ಸಿಗಬೇಕು. ಈಕ್ವಲ್ ಅಂದಾಗ ಕಂಪ್ಲೀಟ್ ಈಕ್ವಲ್ ಅಲ್ಲ, ಯಾರಿಗೆ ಅಗೇನ್ ನೆಸೆಸಿಟಿ ಇದೆ, ತುಂಬ ನೆಸೆಸಿಟಿ ಇದೆ, ಅವರಿಗೆ ಫ್ರೀ ಆಗಿ ಅಥವಾ ಸಬ್ಸಿಡಿಲಿ ಇನ್ಕಮ್. ಓಕೆ, ಇನ್ಕ್ರೀಸ್ ಅ ಪರ್ ಕ್ಯಾಪಿಟಲ್ ಇನ್ಕಮ್. ಪ್ರತಿಯೊಬ್ಬರದು ಪರ್ ಕ್ಯಾಪಿಟಲ್ ಇನ್ಕಮ್ ಈಗ ಆ್ಯಾವ್ರೇಜು ತುಂಬ ಕಮ್ಮಿ ಇದೆ. ಸೊ ಅದನ್ನೇನು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಈಗ ವೆಸ್ಟ್ US ಅಥವಾ ಯುರೋಪಲ್ಲಿ ನೋಡಿದ್ರೆ ಅವ್ರು ತುಂಬ ಜಾಸ್ತಿ, ಹಾಗೆ ಎಕ್ಸ್ಪೆಂಡಿಚರು ಜಾಸ್ತಿ ಇದೆ, ಇಲ್ಲ ಅಂತಲ್ಲ, ಬಟ್ ಅವ್ರ ವೇ ಆಫ್ ಲಿವಿಂಗು ಚೆನ್ನಾಗಿದೆ. ನೋಡಿರೋದ್ರಿಂದ ನಾನು ಹೇಳ್ತಿರೋದು ಚೆನ್ನಾಗಿದೆ. ಸೊ ಅದನ್ನೇ ಈಗೇನು ಮಾಡಬೇಕು, ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಈಗ ನಮ್ಮದು ಚೆನ್ನಾಗಿ ಆಗ್ತಿದೆ, ಸೊ ಇನ್ನೂ ಮುಂದೆ ಚೆನ್ನಾಗಿ ಆಗಬೇಕು. ಬಿಕಾಸ್ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಇಟ್ ವಿಲ್ ಬಿ ದ ಡೆವಲಪ್ಡ್ ಕಂಟ್ರಿ. ವಿ ವಿಲ್ ಬಿ ದ ಪಯನೀರ್ಸ್. ಸೊ ಪಯನೀರ್ಸ್ ಅಂತಾರಲ್ಲ, ಅದೇ ನಮಗೆ ನಾವು ಖುಷಿ ಬೆಂತಡ್ಕೋಬೇಕು. ಯಾಕಂದರೆ ಸೊ
ಈಗ ಅಲ್ಲದೆ ಇದ್ರು ನೀವು ಇನ್ನೂ ದೊಡ್ಡವರಾಗೋ ಅಷ್ಟರಲ್ಲಿ. ಸೊ ವಿ ವಿಲ್ ಬಿ ದ ಲೀಡರ್ಸ್ ಡೆಫಿನೆಟ್ ಆಗಿ. ಸೊ ರೆಡ್ಯೂಸ್ ಆಫ್ ಪಾವರ್ಟಿ. ಸೊ ಪಾವರ್ಟಿ ಕಮ್ಮಿ ಮಾಡಬೇಕು, ಅನ್ಎಂಪ್ಲಾಯ್ಮೆಂಟ್ನ ಕಮ್ಮಿ ಮಾಡಬೇಕು, ಕೆಲಸ ಸಿಗಬೇಕು, ಪ್ರೊವೈಡಿಂಗ್ ನ್ಯೂಟ್ರಿಷಸ್ ಫುಡ್ ಈಗೆಲ್ಲ ಕೊಡ್ತಿರಲ್ಲ. ಸೊ ಅಕ್ಕಿ, ಯಾಕಂದರೆ ಏನು ಬೇಕು, ಏನು ನೆಸೆಸಿಟಿ ಇದೆ ಅದನ್ನು ಜನರು ಕೊಟ್ಟಾಗ ಒಂದು ಏನೋ ಎಲ್ಲರನ್ನೂ ಸೇರಿ ಕರ್ಕೊಂಡು ಹೋಗೋಣ ಅಂತ ಒಂದು ದಿಟ್ಟಿನಲ್ಲಿ ಅಕ್ಕಿ ಇಲ್ಲಿ ಕೊಡ್ತಾರೆ. ಸೊ ಕೆಲವೊಂದು ರಾಜ್ಯದಲ್ಲಿ ಅವ್ರಿಗೆ ಏನು ನೆಸೆಸಿಟಿ ಇರುತ್ತೆ, ಅವ್ರಿಗೆ ಏನು ಬೇಕೋ ಅದ್ರ ಪ್ರಕಾರ ಕೊಡೋದು. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ 5 year plans? ಸೊ 5 year plans ಅಬ್ಜೆಕ್ಟಿವ್ಸ್ ಏನು? ಆಲ್ಮೋಸ್ಟ್ ಸೇಮೇ. ಸೊ ಏನು ಓದಿದಿರೋ ಅಥವಾ ಏನು ಬರೆದಿದ್ದೀರೋ ಅದನ್ನೇ ಪಾಯಿಂಟ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಆಯಿತು, ಮುಗೀತು. ನೆಕ್ಸ್ಟು, ಹ್ಯಾವ್ ಪ್ಲೇಡ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಪ್ರೋಗ್ರೆಸ್. ಆಬ್ವಿಯಸ್ಲಿ ಸೊ ಪಾಯಿಂಟ್ಸ್ ಇದೆ ನೋಡ್ರಿ, ನಾನೇನು ಫುಲ್ ಡೀಪಾಗಿ ಇನ್ ಡೆಪ್ತಾಗಿ ಹೋಗಲ್ಲ, ನಾನು ಆಗಲೇ ಹೇಳಿದ್ದೇನೆ. ನೆಕ್ಸ್ಟು, ಹೌ ದ ಪ್ರೀ ಹಾರ್ವೆಸ್ಟ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಬ್ರಾಡ್ ಗ್ರೀನ್ ರೆವಲ್ಯೂಷನ್. ಪ್ರೀ ಅಂದರೆ ಮುಂಚೆ, ಪೋಸ್ಟ್ ಅಂದರೆ ಆದಮೇಲೆ, ಸೊ ಹಾರ್ವೆಸ್ಟಿಂಗ್ ಆದಮೇಲೆ. ಸೊ ಪ್ರೀ ಹಾರ್ವೆಸ್ಟಿಂಗ್, ಸೊ ಏನು, ಹೈ ಈಲ್ಡಿಂಗ್ ಗ್ರೇನ್ಸ್. ಸೊ ಯೂಸ್ ಮಾಡ್ಬೇಕಾದ್ರೆ ಹೈ ಈಲ್ಡಿಂಗ್ ಗ್ರೇನ್ಸ್ ಯೂಸ್ ಮಾಡ್ತೀವಿ. ಕೆಮಿಕಲ್ ಫರ್ಟಿಲೈಸರ್ಸು ಇಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಏನಾಗುತ್ತೆ, ಗಿಡಗಳು ಹಾಳಾಗೋದು ಕಮ್ಮಿ ಆಗ್ತಿತ್ತೆ. ಸೊ ಪೆಸ್ಟಿಸೈಡ್ಸ್ ಸೇಮ್, ಇರಿಗೇಷನ್ ಮೆಥಡ್ಸ್ ಚೇಂಜ್ ಆಗಿದೆ. ಪೋಸ್ಟ್ ಹಾರ್ವೆಸ್ಟ್ ಆದಮೇಲೆ, ಸೊ ಅಗ್ರಿ ಮಾರ್ಕೆಟ್ಸು, ವೇರ್ ಹೌಸಸ್, ಈಗೆಲ್ಲ ವೇರ್ ಹೌಸಸ್ ಜಾಸ್ತಿ ಆಗಿದೆ. ಸೊ ವೇರ್ ಹೌಸಸಲ್ಲಿ ಕೋಲ್ಡೇಜ್ ಅಂದರೆ ಕೋಲ್ಡ್ ಸ್ಟೋರೇಜು ಜಾಸ್ತಿ ಆಗಿದೆ. ಸೊ ನಾವು ಅದನ್ನು ಲೈಕ್ ನಾವೇನೇ ಬೆಳೆದ್ರು ಲೈಕ್ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವೇನು ಬೆಳಿತೀವೋ ಅದು ಹಾಳಾಗದೇ ಇರೋಂಗೆ ಇಡ್ಬೋದು. ಸೊ ಆ ಒಂದು ಟೆಕ್ನಾಲಜಿ, ಆ ಒಂದು ಸ್ಪೇಸ್ ಎಲ್ಲ ಜಾಸ್ತಿ ಆಗ್ತಿದೆ ಆ್ಯಂಡ್ ಇಟ್ ಈಸ್ ಇಂಪ್ರೂವಿಂಗ್. ಮತ್ತು ಅದೇ ಓಕೆ ಫೈನ್. ನೆಕ್ಸ್ಟು, ವಿಚ್ ಫ್ಯಾಕ್ಟರ್ಸ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್. ಸೊ ಯಾವ್ದು ಹಿಂದೆ ಹೇಳಿದ್ದೆ ಆಲ್ಮೋಸ್ಟ್. ಆ್ಯಂಡ್ ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್. ಸೊ ವಾಟರ್ನ ಮಿತವಾಗಿ ಬಳಸೋದು, ನಾವು ಬಳಸಬೇಕು, ನೀವು ಬಳಸಬೇಕು. ಓಕೆ, ಸೊ ಓಕೆ, ಮೇನ್ ನಾರ್ಮನ್ನು. ಸೊ ಅವ್ರೇನು ಮಾಡಿದ್ರು, ಹೈ ಈಲ್ಡಿಂಗ್ ಗ್ರೈನ್ಸ್ ಟೆಸ್ಟ್ ಮಾಡಿದ್ದಾರೆ. ಎಲ್ಲಿ ಸಕ್ಸಸ್ ನೋಡಿ, ಮೆಕ್ಸಿಕೋ ಆ್ಯಂಡ್ ತೈವಾನ್. ಸೊ ತೈವಾನ್ ಇಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಪ್ರೊಡ್ಯೂಸರ್ ಆಫ್ ಅಗ್ರಿಕಲ್ಚರ್. ನನಗೂ ತೈವಾನ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಹೇಳಿರೋದ್ರಿಂದ ನಾನು ಹೇಳಿಲ್ಲ, ಲೈಕ್ ಯಾರಿಂದನೋ ಎಲ್ಲಿಂದನೋ ಕೇಳಿಲ್ಲ. ಸೊ ತೈವಾನ್ ಫ್ರೆಂಡ್ಸ್ ಹೇಳಿರೋದು. ಸೊ ಅಗ್ರಿಕಲ್ಚರಲ್ ಔಟ್ಪುಟ್ ಏನಿದೆ ಇಟ್ಸ್ ಗುಡ್ ಇನ್ ತೈವಾನ್ ಆಲ್ಸೋ. ಓಕೆ, ಮುಗೀತಲ್ಲ. ಸೊ ಡನ್ ವಿತ್ ಎಕನಾಮಿಕ್ಸ್ PYQ. ಸೊ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಬಿಸ್ನೆಸ್ ಸ್ಟಡೀಸ್ ಆಯಿತು, ಎಕನಾಮಿಕ್ಸ್ ಆಯಿತು, PYQs ಆಯಿತು. ಸೊ ಇನ್ನು ಅಗೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಐ ವಿಲ್ ಬಿ ಮೇಕಿಂಗ್ ಒನ್ ಮೋರ್ ವೀಡಿಯೋ ಆನ್ ಬೋತ್ ದಿಸ್ ಫಾರ್ ಶೋರ್. ಜಿಯೋಗ್ರಫಿನೂ ಐ ವಿಲ್ ಟ್ರೈ ಟು ಕಂಪ್ಲೀಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಓಕೆ, ಏನೇ ಬೇಕಿದ್ರು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.